ಸರ್ವಜ್ಞ ಪೀಠಕ್ಕೆ ಸುವರ್ಣ ಕವಚ ಸಮರ್ಪಣೆ. ಸೌರಯುಗಾದಿಯ ಪರ್ವ ದಿನದಂದು ಪರ್ಯಾಯ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಜಗದ್ಗುರುಗಳಾದ ಸ್ವರೂಪೋದ್ಧಾರಕರಾದ ಸರ್ವಜ್ಞಾಚಾರ್ಯರಾದ ಶ್ರೀ ಮದಾನಂದ ತೀರ್ಥ ಶ್ರೀಪಾದರು ಕುಳಿತಿರುವ ದಿವ್ಯ ಸಾನ್ನಿಧ್ಯವಿರುವ ಸರ್ವಜ್ಞ ಪೀಠಕ್ಕೆ ಸುವರ್ಣ ಕವಚ ತೊಡಿಸಿ ತಮ್ಮ ಪ್ರಿಯ ಗುರುಗಳಾದ ಅದಮಾರು ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಮೂಲಕ ಅರ್ಪಣೆ ಮಾಡಿಸುವುದರ ಮೂಲಕ ತಮ್ಮ ಸನ್ಯಾಸಾಶ್ರಮದ 50ನೇ ವರ್ಷದ ಆಚರಣೆಯನ್ನ ಸಾರ್ಥಕಗೊಳಿಸಿಕೊಂಡರು. ಈ ಸಂದರ್ಭದಲ್ಲಿ ಶ್ರೀಪಾದರ ಅಪೇಕ್ಷೆಯಂತೆ ಈ ಕಾರ್ಯಕ್ರಮದಲ್ಲಿ ಭಂಡಾರಕೇರಿ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು ಭಾಗವಹಿಸಿ ಆಶೀರ್ವಚನವಿತ್ತರು. ಸರ್ವಜ್ಞ ಪೀಠದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣರೊಂದಿಗೆ ಆಚಾರ್ಯರ ರೂಪವೆಂದೇ ಜ್ಞಾನಿಗಳು ಪರಿಗಣಿಸಿದ ಸರ್ವಮೂಲ ಗ್ರಂಥಗಳನ್ನು ಇರಿಸಲಾಗಿದ್ದು, ಅವೇ ಮುಖ್ಯಾರ್ಥದಲ್ಲಿ ಸುವರ್ಣ ಗಳಿಸಿದ್ದು, ಆ ಮೂಲಕ ಸರ್ವಜ್ಞ ಸುವರ್ಣ ಸಿಂಹಾಸರಿಂದ ವೈಷ್ಣವ ಭಕ್ತಿ ಸಿದ್ಧಾಂತ ಪ್ರಚಾರ ಆಗುವಂತೆ ಕೃಷ್ಣದೇವರು ಅನುಗ್ರಹಿಸಲಿ ಎಂದು ಪರ್ಯಾಯ ಪುತ್ತಿಗೆ ಶ್ರೀಗಳು ಭಾವುಕರಾಗಿ ನುಡಿದರು. ಕಿರಿಯ ಶ್ರೀಪಾದರಾದ ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದ ಈ ಅಪೂರ್ವ ಕ್ಷಣದಲ್ಲಿ ಅನೇಕ ಮಂದಿ ಭಕ್ತರು ಹಾಗೂ ವಿದ್ವಾಂಸರು ಪಾಲ್ಗೊಂಡು ಧನ್ಯರಾದರು. ಶ್ರೀ ಪುತ್ತಿಗೆ ವಿದ್ಯಾಪೀಠ 40ನೇ ವಾರ್ಷಿಕೋತ್ಸವ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀ ಪುತ್ತಿಗೆ ವಿದ್ಯಾಪೀಠದ 40ನೆಯ ವಾರ್ಷಿಕೋತ್ಸವ ಪ್ರಯುಕ್ತ ಸಂಸ್ಕೃತೋತ್ಸವ ಕಾರ್ಯಕ್ರಮವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಯೋಜಿಸಲಾಯಿತು. ಕರಾವಳಿ ಭಾಗದ 40ಕ್ಕೂ ಅಧಿಕ ಶಾಲೆಯ ಸಂಸ್ಕೃತ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ನೀಡಿದರು. ಉಡುಪಿಯ ರಾಜಾಂಗಣದಲ್ಲಿ ಪುತ್ತಿಗೆ ವಿದ್ಯಾಪೀಠದ 40ನೇ ವಾರ್ಷಿಕೋತ್ಸವ, ಪುತ್ತಿಗೆ ಸುಗುಣ ಸ್ಕೂಲ್ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಪೀಠಾರೋಹಣದ ಸುವರ್ಣ ಮಹೋತ್ಸವದ ನಿಮಿತ್ತ ಧಾರ್ಮಿಕ ಸಮಾವೇಶ ಜರುಗಿತು. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿ, ಈ ಹಿಂದೆ ಮನೆಯಲ್ಲಿದ್ದ ಹಿರಿಯರಿಂದ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಲಭಿಸುತ್ತಿತ್ತು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹೇಗೆ ಬದುಕಬೇಕೆಂಬ ಜ್ಞಾನ, ಹಿರಿಯರಿಗೆ ಗೌರವ ಕೊಡುವ ಸಂಸ್ಕಾರಗಳು ಮಕ್ಕಳಿಗೆ ಬೆಳೆಯುತ್ತಲೇ ಮನೆಯಲ್ಲಿ ಲಭಿಸುತ್ತಿತ್ತು. ಇಂದು ಕುಟುಂಬ ಛಿದ್ರವಾಗಿದ್ದು ಮನೆಗಳಲ್ಲಿ ವಿಚ್ಛೇದನ ಸಾಮಾನ್ಯ ಎಂಬಂತಾಗಿದೆ. ಮಕ್ಕಳನ್ನ ಹೇಗೆ ಸಾಕಬೇಕೆಂಬ ಕನಿಷ್ಠ ಜ್ಞಾನ ಇಂದಿನ ತಂದೆ ತಾಯಿಯರಿಗೆ ಇಲ್ಲದಂತಾಗಿದೆ. ಇದು ನಿಜಕ್ಕೂ ಪಶ್ಚಾತ್ತಾಪ ಪಡುವ ಸಂಗತಿ. ಮಕ್ಕಳನ್ನ ಬೆಳೆಸಲಾಗದೆ ಹಾಸ್ಟೆಲ್ಗೆ ಹಾಕುತ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಸಂಸ್ಕಾರ ಸಿಗುತ್ತಿಲ್ಲ. ಮಕ್ಕಳನ್ನ ಹಾಸ್ಟೆಲ್ ಪಾಲು ಮಾಡುವ ಬದಲು ಮಠಗಳು ನಡೆಸುವ ವಿದ್ಯಾಪೀಠಕ್ಕೆ ಕಳಿಸುವ ಮನಸ್ಸು ಪಾಲಕರಿಗೆ ಬರಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಸುಗುಣೇಂದ್ರ ಶ್ರೀ ಕಿರಿಯ ಶಿಷ್ಯ ಸುಶೀಂದ್ರ ಶ್ರೀ ಹಾಗೂ ವಿದ್ಯಾಪ್ರಸನ್ನ ಶ್ರೀಗಳ ಉಪಸ್ಥಿತಿಯಲ್ಲಿ ಬೆಳಿಗ್ಗೆ ಪುತ್ತಿಗೆ ವಿದ್ಯಾಪೀಠದ ಹಳೆ ವಿದ್ಯಾರ್ಥಿಗಳಿಂದ ವ್ಯಾಸಯಾಗ ಜರುಗಿತು. ಪುತ್ತಿಗೆ ವಿದ್ಯಾಪೀಠದ 40ನೇ ವಾರ್ಷಿಕೋತ್ಸವ ಸಮಾರಂಭ ಪ್ರಯುಕ್ತ ವಿಪ್ರ ಮಕ್ಕಳಲ್ಲಿ ಧರ್ಮಶ್ರದ್ಧೆಯ ಪ್ರವರ್ಧನೆ ಹೇಗೆ ಎಂಬ ಕುರಿತಾಗಿ ವಿಚಾರಗೋಷ್ಠಿಯನ್ನ ಆಯೋಜಿಸಲಾಯಿತು. ಶ್ರೀ ಪುತ್ತಿಗೆ ವಿದ್ಯಾಪೀಠದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿದ್ವಾನ್ ನಾಗೇಂದ್ರಾಚಾರ್ಯ ಹೈದರಾಬಾದ್, ವೇಮು ಶ್ರೀಪತಿ ಭಟ್ ಮುಂಬೈ, ವೇಮು ಮಧ್ವರಾಯ ಭಟ್ ನಂದಿಕೂರು, ವಿದ್ವಾನ್ ಕೆ ಕೃಷ್ಣಮೂರ್ತಿ ತಂತ್ರಿ ಕೊರಂಗ್ರಪಾಡಿ, ವೇಮು ಡಾಕ್ಟರ್ ಕೆ ನಾಗರಾಜ ನಕ್ಷತ್ರಿ ಜ್ಯೋತಿಷ್ಯರು ಬೆಂಗಳೂರು, ಅಖಿಲ ಭಾರತ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಗೋವಿಂದ ಕುಲಕರ್ಣಿ, ಬೆಂಗಳೂರಿನ ಉದ್ಯಮಿಗಳಾದ ಶ್ರೀ ರಾಮದಾಸ್ ಮಡಮಣ್ಣಾಯ ಮೊದಲಾದವರಿಗೆ ಪರ್ಯಾಯ ಶ್ರೀಪಾದ ದ್ವಯರು ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಗುಣ ಸ್ಕೂಲಿನ ಪ್ರಥಮ ವಾರ್ಷಿಕೋತ್ಸವ. ಶ್ರೀ ಪುತ್ತಿಗೆ ಸುಗುಣ ಸ್ಕೂಲ್ನ ಪ್ರಥಮ ವಾರ್ಷಿಕೋತ್ಸವ ಪ್ರಯುಕ್ತ ಸಾಧಕರಿಗೆ ಸನ್ಮಾನ ಮತ್ತು ಚಿಣ್ಣರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಶಾಲೆಯ ಪುಟಾಣಿಗಳಿಂದ ಅದ್ಭುತ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮಗಳು ರಾಜಾಂಗಣದಲ್ಲಿ ನಡೆಯಿತು. ಹನುಮತ್ ಜಯಂತಿ.
ಉಡುಪಿಯ ಭೋಜನ ಶಾಲೆಯ ಕಾರುಣಿಕ ಮುಖ್ಯಪ್ರಾಣದೇವರ ಸನ್ನಿಧಿಯಲ್ಲಿ ಹನುಮತ್ ಜಯಂತಿ ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಮಧು ಅಭಿಷೇಕ, ವಿಶೇಷ ಪೂಜೆ, ಪಾರಾಯಣಾದಿಗಳು ವಿಪ್ರ ಸಮುದಾಯದ ಜೊತೆಗೆ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು. ಹನುಮ ಜಯಂತಿ ಪ್ರಯುಕ್ತ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಅಹಲ್ಯ ಎಸ್ ಅವರು ಪ್ರಶಸ್ತಿಗಳನ್ನು ವಿತರಿಸಿದರು. ಪೂಜ್ಯ ಪರ್ಯಾಯ ಹಿರಿಯ ಮತ್ತು ಕಿರಿಯ ಶ್ರೀಪಾದರು ಮತ್ತು ಭಂಡಾರಕೇರಿ ಮಠದ ಶ್ರೀಪಾದರು ಆಶೀರ್ವಚನ ನೀಡಿ ವಿಜೇತರನ್ನ ಹರಿಸಿದರು. ವಿಶ್ವಗೀತ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದವರು ಇವರೆಲ್ಲರನ್ನ ಪೂಜ್ಯ ಶ್ರೀಪಾದರು ನಗದು ಬಹುಮಾನಗಳನ್ನು ನೀಡಿ ಹರಿಸಿದರು. ಅಕ್ಷಯ ತೃತೀಯ ಪರ್ವ ದಿನದಂದು ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರ ಸೇವೆ ವೈಭವದಿಂದ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಬೆಳಿಗ್ಗೆ ಶ್ರೀಕೃಷ್ಣನ ಮೂಲ ವಿಗ್ರಹಕ್ಕೆ ಪರ್ಯಾಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಪುತ್ತಿಗೆ ಕಿರಿಯ ಶ್ರೀಪಾದರು ಸುವರ್ಣ ಕನಕಾಭಿಷೇಕವನ್ನು ನೆರವೇರಿಸಿದರು. ಸಾಯಂಕಾಲ ನಡೆದ ಸುವರ್ಣ ತುಲಾಭಾರ ಉತ್ಸವದಲ್ಲಿ ಸೇವೆ ನೀಡಿದವರಿಗೆ ಪ್ರಸಾದ ರೂಪದಲ್ಲಿ ಈ ನಾಣ್ಯಗಳನ್ನು ವಿತರಿಸಲಾಯಿತು. ಈ ಸುಸಂದರ್ಭದಲ್ಲಿ ಉಪಸ್ಥಿತರಿದ್ದ ಭಂಡಾರಕೇರಿ ಮಠದ ಪೂಜ್ಯ ವಿದ್ಯೇಶತೀರ್ಥ ಶ್ರೀಪಾದರು ಶ್ರೀಕೃಷ್ಣ ತುಲಾಭಾರದ ಮಹತ್ವವನ್ನು ವಿವರಿಸಿ ಪೂಜ್ಯ ಶ್ರೀಗಳ ಕಾರ್ಯವನ್ನು ಶ್ಲಾಘಿಸಿದರು. ಭಕ್ತರ ಸಮ್ಮುಖದಲ್ಲಿ ಈ ತುಲಾಭಾರವು ವಿಶೇಷ ಭಜನೆ ಸಂಗೀತದೊಂದಿಗೆ ವೈಭವೋಪೇತವಾಗಿ ನಡೆಯಿತು. ಪರಶುರಾಮ ಜಯಂತಿ. ಪರಶುರಾಮ ಜಯಂತಿ ಪ್ರಯುಕ್ತ ಪರಶುರಾಮ ದೇವರ ವಿಶೇಷ ಸನ್ನಿಧಾನವಿರುವ ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ಪರ್ಯಾಯ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ವಿಶೇಷ ಪೂಜೆ ನಡೆಯಿತು. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಶುರಾಮ ಜಯಂತಿಯ ಈ ಪರ್ವ ಸಂದರ್ಭದಲ್ಲಿ ನಾವು ಪರಶುರಾಮ ದೇವರ ವಿಶೇಷ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಬಹಳ ದುಷ್ಟ ಕಾರ್ಯಗಳು ನಡೀತಾ ಇವೆ. ದುಷ್ಟರ ಉಪದ್ರವಗಳೆಲ್ಲ ತುಂಬ ಜಾಸ್ತಿ ಆಗ್ತಾ ಇವೆ. ಹಾಗಾಗಿ ಜಗತ್ತಿನಾದ್ಯಂತ ಅಶಾಂತಿ ಬೆಳೀತಾ ಇದೆ. ಇಂತಹ ಒಂದು ವಿಪ್ಲವದ ಸಂದರ್ಭದಲ್ಲಿ ನಮಗೆ ಭಗವಂತನ ಪರಶುರಾಮ ರೂಪದ ಅನುಗ್ರಹ ಬಹಳ ಅಗತ್ಯವಿದೆ. ಪರಶುರಾಮ ದೇವರು ದುಷ್ಟರನ್ನೆಲ್ಲ ಸದೆ ಬಡಿದಂತಹ ಭಗವಂತನ ರೂಪ. ಇವತ್ತು ನಮಗೆ ದುಷ್ಟರನ್ನೆಲ್ಲ ಸದೆಬಡಿಯತಕ್ಕಂತಹ ಭಗವಂತನ ರೂಪದ ಅನುಗ್ರಹದ ಅವಶ್ಯಕತೆ ಇದೆ. ಈ ದೃಷ್ಟಿಯಲ್ಲಿ ಈ ಒಂದು ಪರಶುರಾಮ ಜಯಂತಿಯ ಪರ್ವ ಸಂದರ್ಭದಲ್ಲಿ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಈ ಒಂದು ಸನ್ನಿಧಾನದಲ್ಲಿ ನಾವು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜಗತ್ತಿಗೆ ಶಾಂತಿ ಬೇಕು, ದುಷ್ಟರ ದಮನ ಆಗಬೇಕು, ಸಜ್ಜನರಿಗೆ ರಕ್ಷಣೆ ಬೇಕು. ಆ ದೃಷ್ಟಿಯಲ್ಲಿ ಪರಶುರಾಮ ದೇವರ ವಿಶೇಷ ಅನುಗ್ರಹ ನಮಗೆಲ್ಲರಿಗೂ ಬೇಕು ಎಂಬುದಾಗಿ ನಾವು ಈ ಪರ್ವ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಭಕ್ತಿ ರಥಯಾತ್ರೆ. ಪೇಜಾವರ ಮಠದಿಂದ ಶ್ರೀ ಶ್ರೀ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ನಡೆದ ಭಕ್ತಿ ರಥಯಾತ್ರೆಯ ಮತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀಪಾದರು ಚಾಲನೆಯನ್ನ ನೀಡಿದರು. ತತ್ಪ್ರಯುಕ್ತ ರಾಜಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಸಮಾಜೋತ್ಸವದ ಉದ್ದೇಶವನ್ನು ವಿವರಿಸಿ ಸಂಘಟನೆಯ ಬಗ್ಗೆ ಒತ್ತು ನೀಡಿದರು. ಈ ಸಮಯದಲ್ಲಿ ಬಿಜೆಪಿಯ ಅಣ್ಣಾಮಲೈ ಅವರು ಉಪಸ್ಥಿತರಿದ್ದರು. ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಬಿಎಲ್ ಸಂತೋಷ್ ಅವರಿಂದ ಶ್ರೀಕೃಷ್ಣ ದರ್ಶನ ಪಡೆದರು. ಪೂಜ್ಯ ಪರ್ಯಾಯ ಪುತ್ತಿಗೆ ಶ್ರೀಪಾದರು ಸಂತೋಷ್ ಅವರ ದೇಶ ಸೇವೆಯ ಕಾರ್ಯವನ್ನ ಮೆಚ್ಚಿ ಶ್ರೀಕೃಷ್ಣಾನುಗ್ರಹವನ್ನ ಪ್ರದಾನ ಮಾಡಿದರು. ತದನಂತರ ಗೋಶಾಲೆಗೆ ತೆರಳಿ ಗೋಸೇವೆ ಮಾಡಿ ಗೀತಾ ಮಂದಿರದಲ್ಲಿ ಪರ್ಯಾಯ ಉಭಯ ಶ್ರೀಪಾದರಿಂದ ಅನುಗ್ರಹ ಪ್ರಸಾದ ಸ್ವೀಕಾರ ಮಾಡಿದರು.
ಶ್ರೀಕೃಷ್ಣ ಮಠಕ್ಕೆ ಬಾಳೆಕುದ್ರು ಮಠದ ಶ್ರೀ ಶ್ರೀ ವಾಸುದೇವ ಸದಾಶಿವ ಆಶ್ರಮ ಶ್ರೀಪಾದರು ಭೇಟಿ ನೀಡಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನ ಮಾಡಿದರು. ಅವರನ್ನ ಶ್ರೀಕೃಷ್ಣ ಮಠಕ್ಕೆ ಬರಮಾಡಿಕೊಂಡ ಪರ್ಯಾಯ ಶ್ರೀ ಪುತ್ತಿಗೆ ಉಭಯ ಶ್ರೀಪಾದರು ಮಠದ ಗೌರವವನ್ನ ನೀಡಿದರು. ಬೆಂಗಳೂರಿನ ಇಸ್ಕಾನ್ ಸಂಸ್ಥೆಯ ಪ್ರಮುಖರಾದ ಶ್ರೀಯುತ ಮಧು ಪಂಡಿತ ದಾಸ್ ಇವರು ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನ ಪಡೆದರು. ಬಳಿಕ ಪೂಜ್ಯ ಪರ್ಯಾಯ ಶ್ರೀಪಾದರನ್ನ ಭೇಟಿಯಾಗಿ ಅನುಗ್ರಹವನ್ನ ಪಡೆದುಕೊಂಡ್ರು. ತಮ್ಮ ಅಕ್ಷಯ ಪಾತ್ರೆ ಯೋಜನೆಯಿಂದ ಖ್ಯಾತರಾದ ಶ್ರೀ ಮಧು ಪಂಡಿತ ದಾಸರು ಕೋಟಿಗೀತ ಲೇಖನ ಯಜ್ಞದ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಭಾರತ ಮೇಳ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ವತಿಯಿಂದ ಗೀತಾ ಮಂದಿರದಲ್ಲಿ ಭಾರತ್ ಮೇಳದ ವೈಭವದ ಉದ್ಘಾಟನೆ ಸಂಪನ್ನಗೊಂಡಿತು. ಈ ಭಾರತ್ ಮೇಳದಲ್ಲಿ ಅನೇಕ ಸಾಂಸ್ಕೃತಿಕ ವೈಭವವನ್ನು ಸಾರುವ ವಸ್ತುಗಳ ಪ್ರದರ್ಶನ ಜರುಗಿತು. ಈ ಮೇಳದಲ್ಲಿ ಪ್ಲಾನಿಟೋರಿಯಂ ಮಾದರಿಯಲ್ಲಿ ವಿಶ್ವರೂಪ ದರ್ಶನದ ಚಿತ್ರ ಜನರ ಮನಸೆಳೆಯುವಲ್ಲಿ ಯಶಸ್ವಿಯಾಯಿತು. ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಬೆಂಗಳೂರಿನ ಸನಾತನ ಫೌಂಡೇಶನ್ ವತಿಯಿಂದ ಸ್ಪೇಸ್ ಮೀಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ನಾನಾ ಕ್ಷೇತ್ರಗಳ ಸಾಧಕರಿಗೆ ವಿಕ್ರಮ ಪ್ರಶಸ್ತಿ ಪ್ರದಾನ ಸಮಾರಂಭವು ರಾಜಾಂಗಣದಲ್ಲಿ ನೆರವೇರಿತು. ಪೂಜ್ಯ ಶ್ರೀಪಾದರು ಆಯ್ದ 17 ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡಿ ಹರಿಸಿದರು. 17 ಸಾಧಕರಿಗೆ ಸನ್ಮಾನ. ಅದಾನಿ ಸಮೂಹದ ಅಧ್ಯಕ್ಷ ಕಿಶೋರ್ ಆಳ್ವಾ, ಮಂತ್ರಾಲಯದ ಪರಿಮಳ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸಂಪತ್ ರಾಜ್, ಅರ್ಚನಾ ಆರ್ ಪೈ, ಮೆಹಬೂಬಿ, ಎಚ್ ರಾಜುಗೌಡ, ಸಮಾಜ ಸೇವಕ ಮುರಳೀಧರ, ಗಣೇಶ ಮೊಗವೀರ, ಸಂದೀಪ ರೆಡ್ಡಿ, ವಾಸುದೇವ ರಾಯ್ಕರ್, ಭೀಮೇಶ ರೆಡ್ಡಿ ಕೆ, ಸುಗ್ಗಿ ಸುಧಾಕರ ಶೆಟ್ಟಿ, ಅಶೋಕ ಸಂಗಪ್ಪ ಆಲೂರು, ಕೊತ್ವಾಲ್ ಪದ್ಮನಾಭ ಶೇರಿಗಾರ್, ಮಂಜುನಾಥ ಜಿ, ಡಾಕ್ಟರ್ ಎಂ ನವೀನ್ ಕುಮಾರ್, ಮಹೇಶ್ ಗೌಡ ಮಂಡ್ಯ ಇವರನ್ನ ಸನ್ಮಾನಿಸಲಾಯಿತು. ಕನ್ನಡ ಸಾಹಿತ್ಯ ಸಮ್ಮೇಳನ. ಉಡುಪಿ ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಪರಂ ಪೂಜ್ಯ ಪರ್ಯಾಯ ಶ್ರೀಪಾದರು ರಾಜಾಂಗಣದಲ್ಲಿ ಉದ್ಘಾಟಿಸಿ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಉಡುಪಿ ಶ್ರೀ ಪುತ್ತಿಗೆ ಮಠದ ಆಶ್ರಯದಲ್ಲಿ ತುಳು ಮಾಧ್ವ ಒಕ್ಕೂಟದ ವತಿಯಿಂದ ವಾದಿರಾಜಗುರು ಸಾರ್ವಭೌಮರ ಮಹಿಮೆ ಕುರಿತಂತೆ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ ಪ್ರಾಂಶುಪಾಲರಾದ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರಿಂದ ಪ್ರವಚನ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಉದ್ಘಾಟನೆಯನ್ನ ಪರಮಪೂಜ್ಯ ಶ್ರೀಪಾದರು ನೆರವೇರಿಸಿದರು. ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲೀಕರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಚೆಸ್ ಕ್ರೀಡಾ ಸ್ಪರ್ಧೆ ಪರ್ಯಾಯ ಮಠದ ಆಶ್ರಯದಲ್ಲಿ ನಡೆಯಿತು. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿಶ್ವಗೀತ ಪರ್ಯಾಯದ 800ನೇ ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಅಮೂಲ್ಯ ರತ್ನಾತ್ರಯ ಗಾಯಕರಾದ ಶ್ರೀ ಪುತ್ತೂರು ನರಸಿಂಹನಾಯಕ್, ರಾಯಚೂರು ಶ್ರೀ ಶೇಷಗಿರಿ ದಾಸ್, ಬಾಗಲಕೋಟೆ ಶ್ರೀ ಅನಂತ ಕುಲಕರ್ಣಿ ಇವರಿಂದ ಸುಗುಣಪ್ರಿಯ ಕೃಷ್ಣಗಾನ ಕಾರ್ಯಕ್ರಮ ನೆರವೇರಿತು. ಖ್ಯಾತ ವಯಲಿನ್ ವಾದಕ ಪದ್ಮವಿಭೂಷಣ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಹಾಗೂ ಖ್ಯಾತ ಗಾಯಕಿ ಕವಿತಾ ಕೃಷ್ಣಮೂರ್ತಿ ಇವರು ಶ್ರೀಕೃಷ್ಣ ಮಠ ಹಾಗೂ ಮುಖ್ಯ ಪ್ರಾಣದೇವರ ದರ್ಶನ ಮಾಡಿ ಪರ್ಯಾಯ ಶ್ರೀಪಾದರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡರು. ಪರ್ಯಾಯ ಶ್ರೀ ಪುತ್ತಿಗೆ ಮಠದಿಂದ ಮಕ್ಕಳಿಗಾಗಿ ವಸಂತ ಧಾರ್ಮಿಕ ಶಿಬಿರ ಆರಂಭ. ಪರ್ಯಾಯ ಉಭಯ ಶ್ರೀಪಾದರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ. ಪರ್ಯಾಯ ಶ್ರೀ ಪುತ್ತಿಗೆ ಮಠದಿಂದ ಮಕ್ಕಳಿಗಾಗಿ ವಸಂತ ಧಾರ್ಮಿಕ ಶಿಬಿರ ಆರಂಭ. ಪರ್ಯಾಯ ಉಭಯ ಶ್ರೀಪಾದರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ. ವಿಶ್ವವಾಣಿ ಯುಗಾದಿ ವಿಶೇಷಾಂಕವನ್ನ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಬಿಡುಗಡೆಗೊಳಿಸಿದರು.